ಹಾಯ್ ಭಾವನಾ, NT ಸ್ಕ್ಯಾನ್ ರಿಪೋರ್ಟ್ ಎಲ್ಲ ಬಂದಿದೆ ಅಮ್ಮ. ಏನು ತೊಂದರೆ ಇಲ್ಲ, ಚೆನ್ನಾಗಿದೆ. ನಾವು ಡಬಲ್ ಮಾರ್ಕರ್ ಟೆಸ್ಟ್ ಮಾಡಕ್ ಹೇಳಿದ್ವಲ್ಲ, ಅದು ಮಾಡಿದ್ರಾ? ರಿಪೋರ್ಟ್ ಬಂತಾ? ಹಾಂ ಮೇಡಮ್, ಮಾಡಿದ್ದೀವಿ. ಬಟ್ ಹೈ ರಿಸ್ಕ್ ಅಂತ ತೋರಿಸ್ತಿದೆ. ಏನಾದ್ರು ಅಬೋಷನ್ ಮಾಡಬೇಕಾ? ಟೆನ್ಷನ್ ಆಗಿದೆ ನಮ್ಗೆ. ಓಕೆ, ಹೈ ರಿಸ್ಕ್ ಅಂತ ಬಂದಿದ್ಯಾ? ಸೊ ಡಬಲ್ ಮಾರ್ಕರ್ ಅಲ್ಲಿ ಹೈ ರಿಸ್ಕ್ ಅಂತ ಬಂದ್ರೆ ಏನ್ ಮಾಡಬೇಕು? ನಾರ್ಮಲ್ ಆಗಿ ಡಬಲ್ ಮಾರ್ಕರ್ ಅನ್ನೋದು ಇಟ್ ಇಸ್ ಅ ಸ್ಕ್ರೀನಿಂಗ್ ಟೆಸ್ಟ್ ಅಂತ ಹೇಳ್ತೀವಿ. ಸೊ ಬರೀ NT ಸ್ಕ್ಯಾನ್ ಮಾಡಿದ್ರೆ ನಮಗೆ 75% ಅಷ್ಟೇ ಬೇಬಿ ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ. ಈ NT ಸ್ಕ್ಯಾನ್ ಜೊತೆ ನಾವು ಡಬಲ್ ಮಾರ್ಕರ್ ಮಾಡಿ ಅದರಲ್ಲೂ ಲೋ ರಿಸ್ಕ್ ಅಂತ ಬಂದ್ರೆ 92 to 95% ನಾರ್ಮಲ್ ಅಂತ ಗೊತ್ತಾಗುತ್ತೆ. ಸೊ ಡಬಲ್ ಮಾರ್ಕರ್ ಅನ್ನೋದು ಬರೀ ಸ್ಕ್ರೀನಿಂಗ್ ಟೆಸ್ಟ್. ಅದರಲ್ಲಿ ಹೈ ರಿಸ್ಕ್ ಅಂತ ಬಂದ್ರೆ ಅಬಾರ್ಷನ್ ಅನ್ನೋ ಅವಶ್ಯಕತೆ ಇರೋದಿಲ್ಲ. ಸೊ ಇದರಿಂದ ನಾವು ಗೊತ್ತಾಗತ್ತೆ ಅಷ್ಟೇ, ನಾವು ಡೌನ್ ಸಿಂಡ್ರೋಮ್ ಬರ್ಬೋದಾ, ಇಲ್ಲ ಟ್ರೈಸೋಮಿ 13 ಅಂತ ಹೇಳ್ತೀವಿ, ಟ್ರೈಸೋಮಿ 18 ಅಂತ ಹೇಳ್ತೀವಿ, ಮತ್ತೆ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಹೈ ರಿಸ್ಕ್ ಫ್ಯಾಕ್ಟರ್ ಅಂತ ಇದೆಯಾ, ಇಲ್ಲ ಮಾಡರೇಟ್ ರಿಸ್ಕ್ ಅಂತ ಇದೆಯಾ, ಮತ್ತೆ ಲೋ ರಿಸ್ಕ್ ಅಂತ ಇದೆಯಾ ಅಂತ ಗೊತ್ತಾಗುತ್ತೆ. ಲೋ ರಿಸ್ಕ್ ಇದ್ರೆ ಫರ್ದರ್ ಏನು ಇನ್ವೆಸ್ಟಿಗೇಟ್ ಮಾಡೋದಿಲ್ಲ ನಾವು. ಬಟ್ ಮಾಡರೇಟ್ ರಿಸ್ಕ್ ಇಲ್ಲ ಹೈ ರಿಸ್ಕ್ ಅಂತ ಬಂದಾಗ NIPT ಅಂತ ಒಂದು ಟೆಸ್ಟ್ ಮಾಡ್ತೀವಿ. ಸೊ ಅದರಲ್ಲಿ ನಮಗೆ ಜೆನೆಟಿಕಲಿ ಎಲ್ಲ ನಾರ್ಮಲ್ ಇದೆ ಅಂತ ಗೊತ್ತಾಗುತ್ತೆ. 99% ನಾರ್ಮಲ್ ಅಂತ ಹೇಳ್ತೀವಿ. ಸೊ ಅದರಲ್ಲೆಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ರೆ ಮತ್ತೆ ಫರ್ದರ್ ಏನು ಮಾಡೋದಿಲ್ಲ. ಇಲ್ಲ ಹೈ ರಿಸ್ಕ್ ಅಂತ ಬಂದಾಗ ಆಮ್ನಿಯೋಸೆಂಟಸಿಸ್ ಅಂತ ಮಾಡ್ತೀವಿ. ಸೊ ಅದೇನಂತ ಹೇಳಿದ್ರೆ ಬೇಬಿ ಸುತ್ತು ನೀರಿರುತ್ತಲ್ಲ, ನೀರ್ ಅಂತ ಹೇಳ್ತೀವಿ. ಸೊ ಆ ನೀರನ್ನು ತೆಗೆದು ನಾವು ಟೆಸ್ಟ್ಗೆ ಕಳಿಸ್ತೀವಿ. ಸೊ ಅದರಲ್ಲಿ 100% ಬೇಬಿ ಚೆನ್ನಾಗಿದ್ಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಅದರಲ್ಲಿ ಎಲ್ಲ ನಾರ್ಮಲ್ ಬಂದ್ರೆ ನಾವು ಮಗುನ ಕಂಟಿನ್ಯೂ ಮಾಡ್ತೀವಿ, ಏನು ಫರ್ದರ್ ಮಾಡೋ ಅವಶ್ಯಕತೆ ಇಲ್ಲ. ಅದರಲ್ಲೂ ಮಗುಗೆ DNA ತೊಂದರೆ ಇದೆ, ಇಲ್ಲ ಡೌನ್ ಸಿಂಡ್ರೋಮ್ ಇದೆ ಅಂತ ಬರುತ್ತೆ, ಇಲ್ಲ 13 ಕ್ರೋಮೋಸೋಮ್ ಇಲ್ಲ 18 ಕ್ರೋಮೋಸೋಮ್ ಅಲ್ಲಿ ತೊಂದರೆ ಇದೆ ಅಂತ ಬಂದ್ರೆ ಮಾತ್ರ ಅಬಾರ್ಷನ್ ಮಾಡ್ಬೇಕಾಗತ್ತೆ. ಬರೀ NT ಸ್ಕ್ಯಾನ್ ಇಟ್ಕೊಂಡು ನಾವು ಅಬಾರ್ಷನ್ ಮಾಡೋ ಅವಶ್ಯಕತೆ ಇಲ್ಲಮ್ಮ. ಹೆದರ್ಕೋಬೇಡಿ, ಫರ್ದರ್ ಇನ್ವೆಸ್ಟಿಗೇಷನ್ ಮಾಡೋಣ. ಅದನ್ನ ಮಾಡಿದ್ಮೇಲೆ ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗತ್ತೆ, ಸರಿನಾ? NIPT ಮತ್ತೆ ಆಮ್ನಿಯೋಸೆಂಟಸಿಸ್ ಬಗ್ಗೆ ಪೂರ್ತಿ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಮ್ಗೆ DM ಮಾಡಿ.